ಹಸಿದ ಹೊಟ್ಟೆಗೆ ಅನ್ನ ನೀಡಬೇಕು. ಹಾಗೆಯೇ ತಮ್ಮ ಕೈಲಾದ ಮಟ್ಟಿಗೆ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಎಂಬುವ ಉದ್ದೇಶದಿಂದ ಶ್ರೀಮತಿ ಗೌತಮಿ ವೈ ಮಹೇಶ್ ಮತ್ತು ಅವರ ತಂಡದವರು ಆನೇಕಲ್ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ನೂತನವಾಗಿ ಉಚಿತ ಮಧ್ಯಾಹ್ನದ ಬಿಸಿ ಊಟ ದಾಸೋಹ ಕೇಂದ್ರವನ್ನು ಪ್ರಾರಂಭಿಸಿದ್ದಾರೆ. ಇನ್ನು ನೂತನ ಉಚಿತ ಮಧ್ಯಾಹ್ನದ ಬಿಸಿ ಊಟ ದಾಸೋಹ ಕೇಂದ್ರಕ್ಕೆ ಗಣ್ಯರು ಹಾಗೂ ಆಯೋಜಕರು ಚಾಲನೆ ನೀಡಿ ಶ್ರೀಮತಿ ಗೌತಮಿ ವೈ ಮಹೇಶ್ ಮತ್ತು ಅವರ ತಂಡದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇನ್ನು ಉಚಿತ ಮಧ್ಯಾಹ್ನದ ಬಿಸಿ ಊಟ ದಾಸೋಹ ಕೇಂದ್ರದಲ್ಲಿ 1 ವರ್ಷಗಳ ಕಾಲ ಪ್ರತಿನಿತ್ಯ 150 ಜನರಿಗೆ ಉಚಿತವಾಗಿ ದಾಸೋಹವನ್ನು ವಿತರಿಸಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ದಾನಿಗಳು ಬೇಕಾದಲ್ಲಿ ತಾವು ಕೂಡ ಈ ಕಾರ್ಯಕ್ಕೆ ಸಹಕಾರ ನೀಡಬಹುದು. ಇಲ್ಲಿ ಯಾವುದೇ ಪಕ್ಷ ಇಲ್ಲ ಎಂದು ಯುವ ನಾಯಕರು ಮತ್ತು ಸಮಾಜ ಸೇವಕರಾದ ವೈ ಮಹೇಶ್ ರವರು ಮಾಧ್ಯಮದ ಪ್ರತಿನಿಧಿಗಳಿಗೆ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಯುವ ನಾಯಕರಾದ ಕೆಪಿ ರಾಜಣ್ಣ, ಪಟಾಪಟ್ ರವಿ, ಶೆಟ್ಟಹಳ್ಳಿ ವಿನಯ್ ರೆಡ್ಡಿ, ಮುಖಂಡರಾದ ತಾನಂ ಕುಮಾರಸ್ವಾಮಿ, ಏರ್ಟೆಲ್ ಸುರೇಶ್, ಮೊಹಮ್ಮದ್ ಆಲಿ, ಆಕಾಶ್, ಪ್ರದೀಪ್, ಮುನಾವರ್ ಪಾಷಾ, ಆದೂರು ಪ್ರಕಾಶ್, ಬಸನಪುರ ಕುಳ್ಳಪ್ಪ, ಕರವೇ ಕೃಷ್ಣೇಗೌಡ, ಕರವೇ ಆನೇಕಲ್ ತಾಲೂಕು ಅಧ್ಯಕ್ಷ ಬನಹಳ್ಳಿ ಮಂಜುನಾಥ್, ಜಯ ಕರ್ನಾಟಕ ಕಿಶೋರ್, ಪ್ರಭು, ಅಳಿಬೊಮ್ಮಸಂದ್ರ ರಾಜಣ್ಣ, ನಂಜಾರೆಡ್ಡಿ, ಆನೇಕಲ್ ರುದ್ರೇಶ್ ಮೊದಲಾದವರು ಭಾಗವಹಿಸಿದರು.
ಆನೇಕಲ್ ಟೌನಲ್ಲಿ ಒಂದು ಮಹತ್ಕರವಾದಂಥ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕೊಟ್ಟಿದ್ದೇವೆ. ಈ ಕಾರ್ಯಕ್ರಮ ಏನಂತ ಹೇಳಿದ್ರೆ, ಇವತ್ತು ಹರಿದಂಥ ಜನಗಳಿಗೆ, ಯಾರು ತಾಲೂಕಿನಾದ್ಯಂತ ಬಡವರಿದ್ದಾರೆ ಮತ್ತು ಅನೇಕ ಹಳ್ಳಿಗಳಿಂದ ಜನ ಇವತ್ತು ತಾಲೂಕಿನ ಆಫೀಸ್ನ ಮುಂಭಾಗದಲ್ಲಿ ಮಾಡಿರ್ತಕ್ಕಂಥದ್ದು. ಇದು ಭಾಳ ವಿಶೇಷ. ಯಾಕಂತ ಹೇಳಿದ್ರೆ ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಅನೇಕ ಬಡವರು, ರೈತರು ಇವತ್ತು ಸರ್ಕಾರಿ ಕೆಲಸ ಆದಮೇಲೆ ಆಗಲಿ ಅಥವಾ ಹಾಸ್ಪಿಟ್ಲಿಗೆ ಬಂದಂಥ ಸಂದರ್ಭದಲ್ಲಿ ಬಡವರಿಗೆ ಊಟ ಸಿಗ್ತಾರಲ್ಲ, ಇದನ್ನು ಮನಗಂಡಂಥ ನನ್ನ ಪ್ರೀತಿಯ ಸಹೋದರರಾದಂಥ ಸೋಲೂರು ಮಹೇಶ್ ಮತ್ತು ಅವರ ಕುಟುಂಬ ಗೌತಮಿ ಅವರಿಬ್ಬರೂ ಕೂಡ ಬಹಳ ಅತ್ಯುತ್ತಮವಾದಂಥ ಮಹತ್ವಪೂರ್ಣವಾದಂಥ ಒಂದು ಕನಸನ್ನು ಕಂಡು ಇವತ್ತು ತಾಲೂಕಿಗೆ ಬರ್ತಕ್ಕಂಥ ಆನೇಕಲ್ ತಾಲೂಕಿನ ಟೌನ್ಗೆ ಬರ್ತಕ್ಕಂಥ ಯಾವ ಜನನೂ ಕೂಡ ಹಸ್ಕೊಂಡು ಹೋಗಬಾರ್ದು ಅಂಥೇಳಿ ಅವರು ಈ ಒಂದು ಪುಣ್ಯದ ಕೆಲಸಕ್ಕೆ ಕೈ ಇಟ್ಟಿದ್ದಾರೆ. ಇವತ್ತು ಸನ್ಮಾನ್ಯ ಶ್ರೀ ನಡೆದಾಡೋ ದೇವರಾದಂಥ ಶಿವಕುಮಾರ ಸ್ವಾಮಿಗಳ ಒಂದು ಸ್ಫೂರ್ತಿಯನ್ನು ಪಡೆದು ಅವರ ನಡೆದಂಥ ದಾರಿನಲ್ಲಿ ಇವತ್ತು ಅವರು ಧರ್ಮಪತ್ನಿ ಮತ್ತು ನಮ್ಮ ಸಹೋದರರಾದಂಥ ಮಹೇಶ್ ಅವರು ಇವತ್ತು ಇದಕ್ಕೆ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ. ಇವತ್ತು ಆನೇಕಲ್ ತಾಲೂಕಿನಿಂದ ಬಹಳ ಹಳ್ಳಿಗಳಿಂದ ಬಂದಿರತಕ್ಕಂಥ ಎಲ್ಲ ಜನರು ಕೂಡ ಇಲ್ಲಿ ಮಧ್ಯಾಹ್ನ ಆರಂಭಿಕವಾಗಿ ಮತ್ತು ಒಂದು ಸಾಂಕೇತಿಕವಾಗಿ ಮಧ್ಯಾಹ್ನದ ಹೊತ್ತು ಒಂದು ಬಿಸಿಯೂಟ ಕೊಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಪ್ರಪ್ರಥಮವಾಗಿ ಚಾಲನೆ ಕೊಟ್ಟಿದ್ದಾರೆ. ನಾನು ಭಗವಂತ ಅವರಿಗೆ, ಅವರ ಕುಟುಂಬಕ್ಕೆ ಇನ್ನೂ 3 ಹೊತ್ತೂ ಕೂಡ ಊಟ ಹಾಕುವಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡತಕ್ಕಂಥ ಆರ್ಥಿಕ ಶಕ್ತಿ ಕೊಡಲಿ, ಅವ್ರ ಕುಟುಂಬಕ್ಕೆ ಆರೋಗ್ಯ ಕೊಡಲಿ, ಎಲ್ಲ ರೀತಿಯಾದಂಥ ಸೌಲಭ್ಯವನ್ನು ಆ ತಾಯಿ ಚೌಡೇಶ್ವರಿ ಅವರ ಕುಟುಂಬಕ್ಕೆ ಮಹೇಶ್ ಅವ್ರಿಗೆ ಸ್ಫೂರ್ತಿ ಅಂತ ಕಾಣುತ್ತೆ. ನಮ್ಮ ಗೌತಮಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಒಬ್ಬ ಗಂಡು ಯಶಸ್ವಿಯಾಗಬೇಕಂತಂದರೆ ಹೆಣ್ಣಿನ ಪಾತ್ರ ಭಾಳ ಮುಖ್ಯ. ಇವತ್ತು ನನ್ನ ಸಹೋದರಿಯಾದ ಗೌತಮಿ ಅವರು ನಮ್ಮ ಮಹೇಶ್ ಅವರಿಗೆ ಬೆನ್ನೆಲುಬಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅನ್ನ ಅಂದರೆ ಅನ್ನಪೂರ್ಣೇಶ್ವರಿ, ನಮ್ಮ ಸಹೋದರ ಗೌತಮಿ ಅನ್ನಪೂರ್ಣೇಶ್ವರಿಗೆ ಆನೇಕಲ್ಲದಿರ ಇನ್ನೂ ಎಲ್ಲ ಕಡೆ ಇಂಥ ಕಾರ್ಯಕ್ರಮನ ಹಮ್ಮಿಕೊಳ್ಳತಕ್ಕಂಥ ಸ್ಫೂರ್ತಿಯಾಗಲಿ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ತಾ ನಡೆದಾಳೋ ದೇವರು ಶಿವಕುಮಾರ್ ಅವರು ಮತ್ತು ಎಲ್ಲರೂ ಕೂಡ ಅವರಿಗೆ ಎಲ್ಲ ದೇವತೆಗಳು ಎಲ್ಲರೂ ಕೂಡ ಸಹಕಾರ ಕೊಡಬೇಕಂತ ಕೇಳ್ಕೊಳ್ತಾನೆ. ಒಳ್ಳೆಯದಾಗಲಿ. ಹಸಿದವರಿಗೆ ಅನ್ನ ನೀಡುವಂಥ ಕೆಲಸದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಆದರ್ಶವನ್ನು ಇವತ್ತು ಆನೇಕಲ್ ತಾಲೂಕಲ್ಲಿ ತಾಲೂಕು ಕಚೇರಿ ಮುಂದೆ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ಲ, ಪ್ರತಿಯೊಬ್ಬನು ಕೂಡ ಇಂಥ ಅವರು ಹಸಿವಿನಿಂದ ಎಲ್ಲರೂ ಕೂಡ ಹಸಿವಿನಿಂದ ಬಳತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ದಾಸೋಹವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಮಹೇಶು ಮತ್ತು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ವಿಶೇಷವಾಗಿ ಇವತ್ತು ಡಾಕ್ಟರ್ ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವರ ಹೆಸರಿನಲ್ಲಿ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಮಾದರಿ. ಇದು ಹಸಿದವರಿಗೆ ಅನ್ನ ಹಾಕ್ತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲೂ ತಿಕ್ತಕ್ಕಂಥ ತೃಪ್ತಿ ಇಲ್ಲಿ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿರ್ತಕ್ಕಂಥ ಮಹೇಶ್ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇಂದು ಉಚಿತ ಅನ್ನದಾನ ಒಂದು ಘಟಕವನ್ನು ಆನೇಕಲ್ ತಾಲೂಕು ಸಮೀಪದಲ್ಲಿ ಮಹೇಶ್ ಹಾಗೂ ಅವರ ತಂಡದವರ ನೇತೃತ್ವದಲ್ಲಿ ಇವತ್ತು ಆರಂಭವಾಗಿದೆ. ಇದು ಎಷ್ಟು ಅಗತ್ಯವಿದೆ ಅಂತ ಹೇಳಿದ್ರೆ, ಬಡವರಿಗೆ ಅಗತ್ಯ ಇರ್ತಕ್ಕಂಥವ್ರಿಗೆ ಒಂದು ಆಹಾರ ಸೇವೆಯನ್ನು ಮಾಡ್ತಕ್ಕಂಥದ್ದು ಮಹಾ ಸೇವೆ ಅಂತ ನಾವು ಭಾವಿಸ್ಬೋದು. ಹಾಗೂ ಈ ಕಾರ್ಯಕ್ರಮದ ಮುಖಾಂತರ ಒಂದು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಮಹೇಶ್ ಅವರಿಗೆ ಆ ದೇವರು ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಸಹ ಇನ್ನೂ ಅನೇಕ ಒಂದು ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ಮಹೇಶ್ ಅವರಿಗೆ ದೇವರು ಒಂದು ಆಶೀರ್ವಾದ ಮಾಡಲಿ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಪ್ರತಿನಿತ್ಯ 12:30 ಈ ಒಂದು ಉಚಿತ ಸೇವೆಯನ್ನು ಎಲ್ಲರೂ ಸಹ ಸದುಪಯೋಗ ಪಡ್ಕೊಂಡು ಬಡವರಿಗೆ ಅಗತ್ಯ ಇರತಕ್ಕಂಥವ್ರಿಗೆ ನೆರವಾಗ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನ ಎಲ್ಲರೂ ಸಹ ಒಂದು ಸಹಕಾರದಿಂದ ಮಾಡಬೇಕು ಅಂತೇಳಿ ಈ ಮುಖ್ಯನ ನಾನು ತಿಳಿಸ್ತಾ ಇದ್ದೀನಿ. ಏನಿವತ್ತು ಆನೇಕಲ್ ನಗರದಲ್ಲಿ ಮಧ್ಯಾಹ್ನದ ದಾಸೋಹವನ್ನು ಏರ್ಪಡಿಸಿದಂಥ ನನ್ನ ತಮ್ಮನಾದಂಥ ಮಹೇಶು ಇವತ್ತು ನೇತ್ರದಾನ, ರಕ್ತದಾನ ಹೇಗೆ ಶ್ರೇಷ್ಠನೋ ಹಾಗೆ ಅನ್ನದಾನವೂ ಕೂಡ ಒಂದು ಶ್ರೇಷ್ಠ ಅಂತ ಭಾವಿಸಿ ಇವತ್ತು ಎಲ್ಲರಿಗೂ ಈ ಮನೋಭಾವ ಬರೋಲ್ಲ. ಎಷ್ಟೋ ಜನ ಕಾಸು ಜೋಪಲ್ಲಿರ್ತದೆ, ಆದರೆ ಖರ್ಚು ಮಾಡಬೇಕು ಅನ್ನೋದು ಬರೋಲ್ಲ. ಈಗ ಅನ್ನ ಹಾಕಿ ಈ ಸುತ್ತಮುತ್ತಲಿರ್ತಕ್ಕಂಥ ಬಡ ಕಾರ್ಮಿಕರು ಹಾಗೂ ಆನೇಕಲ್ ಪಟ್ಟಣಕ್ಕೆ ಬಂದು ಹಳ್ಳಿಯವರೆಲ್ಲ ಬಂದು ಹೋಗ್ತಾರೆ, ಅವ್ರ ಅನುಕೂಲ ಆಗಲಿ ಅಂತೇಳಿ ಅನ್ನ ದಾಸೋಹ ಮಾಡ್ತಾಯಿದ್ದಾರೆ. ಈ ದಾಸೋಹಕ್ಕೆ ತಾಯಿ ಅನ್ನಪೂರ್ಣೇಶ್ವರಿ ಹಾಗೂ ಭುವನೇಶ್ವರಿ ಇಬ್ಬರೂ ಕೂಡ ಅವ್ರ ಕುಟುಂಬಕ್ಕೆ ಅವ್ರಿಗೆ ಕೊನೆವರೆಗೂ ಇದೇ ರೀತಿ ಈ ಅನ್ನದಾಸೋಹ ನಡೀಲಿ ಅಂತ ಆಶಿಸ್ತಾ ನಾನು ಶುಭಾಶಯನ ತಿಳಿಸ್ತೇನೆ. ಅನ್ನದಾಸೋಹ ಕಾರ್ಯಕ್ರಮವನ್ನು ನಮ್ಮ ಮಹೇಶ್ ಮತ್ತು ಅವರು ಧರ್ಮಪತ್ನಿಯವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ಒಂದು ವಾರಗಳಿಂದ ನನ್ನ ಹತ್ರ ಕೂಡ ಚರ್ಚೆ ಮಾಡಿ ಈ ಥರ ಒಂದು ಒಳ್ಳೆಯ ಜಾಗದಲ್ಲಿ ಮಾಡಬೇಕಣ್ಣ ಅಂತ ಕೇಳ್ತಿದ್ರು. ಅವ್ರಿಗೆ 2 ಜಾಗನ ಸೆಲೆಕ್ಟ್ ಮಾಡಿಕೊಂಡು ಈಗ ಫೈನಲ್ ಆಗಿ ಇಲ್ಲಿ ಮಾಡ್ತಾಯಿದ್ದಾರೆ. ತುಂಬ ಒಳ್ಳೆಯ ಸ್ಥಳನ ಆಯ್ಕೆ ಮಾಡ್ಕೊಂಡಿದ್ದಾರೆ.
ಆಮೇಲೆ ಎಷ್ಟೋ ಜನಕ್ಕೆ ಅನ್ನದ ಬೆಲೆ ಗೊತ್ತಿರೋದಿಲ್ಲ. ಯಾವಾಗ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ವಿದ್ಯೆಯಲ್ಲಿದ್ದವನಿಗೆ ವಿದ್ಯೆ ಬೆಲೆ ಏನು ಅಂತ ಆಮೇಲೆ ಗೊತ್ತಾಗುತ್ತೆ. ಅದೇ ರೀತಿ ಹೊಟ್ಟೆ ಹಸಿದವನಿಗೆ ಅನ್ನದ ಬೆಲೆ ಏನು ಅಂತ ಗೊತ್ತಿರುತ್ತೆ. ಅಂತಹ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಇವತ್ತು ಮಹೇಶ್ ಮತ್ತು ಅವರು ಧರ್ಮಪತ್ನಿ ಇಬ್ಬರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಪ್ರಾರಂಭ ಮಾಡಿದ್ದಾರೆ. ಇದೇ ರೀತಿ ಇದು ತುಂಬ ವರ್ಷಗಳ ಕಾಲ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಇಚ್ಛೆ ಕೂಡ ಇಟ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರನೂ ಕೂಡ ನಾವು ಕೂಡ ಕೊಡ್ತೀವಿ ಅಂತ ನಾವು ಮಾಧ್ಯಮ ಮಿತ್ರರ ಮುಖಾಂತರ ನನ್ನ ಸ್ನೇಹಿತ ಮಹೇಶ್ಗೆ ಹೇಳ್ತಾ ಇದ್ದೀನಿ. ಈ ಕಾರ್ಯನ ತುಂಬ ಅಚ್ಚುಕಟ್ಟಾಗಿ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹೇಳ್ತಾ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡ್ತಿರೋಂಥ ಸಕುಟುಂಬಕ್ಕೆ ದೇವರು ಒಳ್ಳೆಯದನ್ನು ಮಾಡಲಿ, ಅನ್ನಪೂರ್ಣೇಶ್ವರ ತಾಯಿ ಸದಾ ಅವರ ಬೆನ್ನನ್ನು ಕಾಯಲಿ ಅಂತ ಹೇಳ್ಬಿಟ್ಟು ಮಾಧ್ಯಮ ಮಿತ್ರರ ಮುಖಾಂತರ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಮಹೇಶ್ ಬ್ರದರು ಮತ್ತು ಅಲಿ ಬ್ರದರು ಇವರು ಒಂದು ತಂಡ ಸೇರಿಕೊಂಡು ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದಾರೆ. ಶಿವಕುಮಾರ ಸ್ವಾಮೀಜಿ ಹೆಸರಲ್ಲಿ ಅನ್ನದಾನವನ್ನು ಇವತ್ತು ನಿರ್ಗತಿಕರಿಗಾಗ್ಬೋದು, ಬಡವರಿಗಾಗ್ಬೋದು, ಯಾರೂ ಹಸ್ಕೊಂಡು ಹೋಗಬಾರ್ದು ಅಂತೇಳಿ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದಾರೆ. ಮುಂದೆ ನಮ್ಮ ಎಲ್ಲ ಯುವಕರು ಮತ್ತು ನಾಡಿನ ನಮ್ಮ ಆನೇಕಲ್ ತಾಲೂಕಿನ ಜನತೆಗೆ ನಾನು ಕೇಳ್ಕೊಳ್ಳೋದೇನೆಂದರೆ ಇವರಿಗೆ ಎಷ್ಟಾಗುತ್ತೋ ಅಷ್ಟು ಸಹಕಾರ ಕೊಟ್ಟು ಇವರ ಕಾರ್ಯಕ್ಕೆ ನಾವು ಬೆನ್ನೆಲುಬಾಗಿ ನಿಂತ್ಕೋಬೇಕಂತೇಳಿ ಈ ಮೂಲಕ ನಾನು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಏನು ಈ ದಿನ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನನ್ನ ಶ್ರೀಮತಿಯ ಕನಸಾಗಿತ್ತು. ಹಸಿದವರು ಯಾವತ್ತೂ ಹಸ್ಕೊಂಡಿರಬಾರ್ದು, ಹಸಿದವ್ರ ಹೊಟ್ಟೆ ಯಾವಾಗಲೂ ತುಂಬಿರಬೇಕು ಅಂತ ಕನಸ್ಕೊಂಡಿದ್ವಿ. ಆ ಕನಸಿಗೆ ಇವತ್ತು ಪ್ರೇರಣೆ ಸಿಕ್ಕಿದೆ. ನನ್ನ ಮಿತ್ರರಾದಂಥ ಅಲಿ, ಆಕಾಶ್ ಅವರ ಸಮಯದೊಂದಿಗೆ ಮತ್ತು ನನ್ನ ಗುರುಗಳಾದಂಥ KP ರಾಜುರವರ ಆಶೀರ್ವಾದದೊಂದಿಗೆ ನಾವು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀವಿ. ಆನೇಕಲ್ನಲ್ಲಿ ಯಾವುದೇ ವ್ಯಕ್ತಿ ಹೊಟ್ಟೆ ಹಸಿವಿನಿಂದ ಇರಬಾರ್ದು, ಮಧ್ಯಾಹ್ನದ ಊಟ ಸಿಗಬೇಕು, ಏನು ರಕ್ತದಾನ ಎಲ್ಲ ಒಳ್ಳೆ ಕೆಲಸ ನಡೀತಿದೆ. ಅದೇ ಥರವಾಗಿ ಅನ್ನದಾನವನ್ನು ಮಾಡ್ಕೊತಿದ್ದೀವಿ. ಪ್ರತಿಯೊಂದು ಆನೇಕಲ್ನ ಹೊಟ್ಟೆ ಹಸಿದಂಥ ಎಲ್ಲ ವ್ಯಕ್ತಿಗಳು ಇಲ್ಲಿ ಬಂದು ಮಧ್ಯಾಹ್ನದ ಊಟವನ್ನು ತಿನ್ನಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ಈ ದಿನ ನಮ್ಮ ಸೋಲೂರು ಮಹೇಶ್ ಅವರು ಅವ್ರ ಕಡೆಯಿಂದ ಏನು ಈ ಒಂದು ಮಹತ್ವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ, ಅದು ಮೊದಲನೇದಾಗಿ ಅವ್ರಿಗೆ ತುಂಬ ಹೃದಯದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಯಾಕಂದರೆ ಈ ಥರ ಮನೋಭಾವ ಎಲ್ಲರೂ ಮನಸ್ಸಲ್ಲೂ ಇರಲ್ಲ. ಆದರೆ ಅವರು ಈ ಥರ ಯೋಚನೆ ಮಾಡಿ ಇದನ್ನು ಇದು ಮಾಡ್ಕೊಂಡು ಎಲ್ಲರ ಹತ್ರನೂ ಒಂದು ದೊಡ್ಡವರು, ಹಿರಿಯರು ಮತ್ತು ನಮ್ಮ ನಾಯಕರಾದ KP ರಾಜಣ್ಣವರು ಮತ್ತು ಗುಟ್ಟಿಗರಾಜ ಮಂಜಣ್ಣವರು ಅವರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ಕೆ ಮುಂದೆ ಬಂದಿದ್ದಾರೆ. ಅವ್ರಿಗೆ ಯಶಸ್ಸು ಸಿಕ್ಕಿ ಮತ್ತು ಇನ್ನೂ ಹಲವಾರು ಇನ್ನೂ ದೊಡ್ಡ ಒಂದು ಕಾರ್ಯಕ್ರಮವನ್ನು ಬಡವರಿಗಾಗಿ ನೀಡಲಿ ಅಂತಂದ್ಬಿಟ್ಟು ಇದೇ ಸಂದರ್ಭದಲ್ಲಿ ಕೇಳ್ಕೊತೀನಿ. ಮತ್ತು ನಮ್ಮ ವಿನಯ್ ರೆಡ್ಡಿ ಅವರು ಮತ್ತು ಎಲ್ಲರೂ ಇದಕ್ಕೆ ಸಹಕಾರ ನೀಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಇದೇ ಸಂದರ್ಭ ತಿಳಿಸ್ತಾ ಇದ್ದೀನಿ. ದಿನ ಆನೇಕಲ್ ತಾಲೂಕಿನ ಹೃದಯ ಭಾಗದವಾದಂಥ ಏನು ಈ ತಾಲೂಕು ಕಚೇರಿಗೆ ಈ ಭಾಗದ ಏನು ಹಲವಾರು ರೈತಾಪಿ ಜನರು ಇರ್ಬೋದು, ಈ ಭಾಗದ ಕೂಲಿ ಕಾರ್ಮಿಕರು ಇರ್ಬೋದು, ಅವರ ಕೆಲಸಗಳ ಒತ್ತಡ ನಡುವೆ ಅವರಿಗೆ ಒಂದು ಉಪಹಾರದ ವ್ಯವಸ್ಥೆಗಳಿಗೋಸ್ಕರ ನಮ್ಮ ಸಹೋದರ ಮಹೇಶ್ ಅವರ ತಂಡ ಏನು ನಡೆದಾಡುವ ದೇವರು ಅಂತ ಏನು ಗುರುತಿಸ್ಕೊಂಡಿದ್ದರು, ನಮ್ಮ ಶಿವಕುಮಾರ ಸ್ವಾಮಿಗಳವರ ಅವರ ನೆನಪಿಗೆ ಏನು ಮಾಡಿದ್ದಾರೆ, ಬಹಳ ಶ್ಲಾಘನೀಯವಾದ ಕೆಲಸ. ಇದೇ ರೀತಿ ತಾಲೂಕಿನಾದ್ಯಂತ ಯುವಕರು ಈ ರೀತಿಯ ಒಂದು ಸಮಾಜ ಸೇವೆಯಲ್ಲಿ ಅಸಹಾಯಕರ ಅವರ ನೆರವಿಗೆ ಧಾವಿಸೋದ್ರ ಮುಖಾಂತರ ಎಲ್ಲರ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತೇಳಿ ನಾನು ಕರೆ ಕೊಡ್ತಾ, ಏನು ನಮ್ಮ ಯುವಕರು ಏನು ಈ ಕಾರ್ಯಕ್ರಮನ ರೂಪಿಸಿದ್ದಾರೆ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಾನು ಅವರಿಗೆ ಹಾರೈಸ್ತೀನಿ. ಆನೇಕಲ್ ತಾಲೂಕಲ್ಲಿ ಯುವ ಪಡೆ ಅಂತ ಇದೆ. ಆ ಯುವ ಪಡೆ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅನ್ನದಾಸೋಹ ಮಾಡ್ತಾ ಇದ್ದಾರೆ. ಅದು ನಿಜಕ್ಕೂ ನಮ್ಮ ತಾಲೂಕಿಗೆ ಒಂದು ಹೆಮ್ಮೆ ತರುವಂಥ ವಿಚಾರ. ಹಾಗಾಗಿ ಯುವಕರು ಏನೇ ಮಾಡಿದ್ರು ಕೂಡ KP ರಾಜು ಅವರು ಇರ್ಬೋದು, ನಾವಿರ್ಬೋದು, ಪ್ರತಿಯೊಬ್ಬರೂ ಅವ್ರಿಗೆ ಸಹಾಯ ಮಾಡುವ ಒಂದು ಮನೋಭಾವ ಇಟ್ಕೊಂಡಿರ್ತೀವಿ. ಅವ್ರು ಮಾಡಲಿ, ಅವ್ರ ಹಿಂದ್ಗಡೆ ನಾವಿರ್ತೀವಿ. ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಈ ಕಡೆ ಮಾರ್ಕೆಟ್ ಇದೆ, ಬಡವರು ಊಟದ ವ್ಯವಸ್ಥೆ ತುಂಬ ಸಮಸ್ಯೆ ಆಗಿದೆ. ಆದ್ದರಿಂದ ಊಟದ ವ್ಯವಸ್ಥೆ ಮಾಡಿಸ್ಬೇಕಂತ ನಾವು ತೀರ್ಮಾನ ಮಾಡಿ ಒಂದು ವಾರದಲ್ಲಿ ಏನೋ ಒಂದು ತೀರ್ಮಾನ ಮಾಡಿ ಮಹೇಶ್ ಸರ್ ಮುಖಾಂತರ ಸ್ಟಾರ್ಟ್ ಮಾಡಿರೋದು. ಇನ್ನೇನು ಯಾವುದೂ ಪಾರ್ಟಿ ಫಂಕ್ಷನ್ ಅಂತೂ ಇದರಿಂದ ನಾವು ಇಟ್ಕೊಂಡಿಲ್ಲ. ಇದು ಬಂದು ಕೂಲಿ ಕಾರ್ಮಿಕರಿಗೆ, ತುಂಬ ಬಡವ್ರಿಗೆ, ಹಳ್ಳಿಗೆ ಹೋಗೋ ಬಸ್ಗೆ, ಬಸ್ ಸ್ಟಾಪಲ್ಲಿ ತಳಿಗೆ ಹೋಗೋದು, ದಕ್ಷಿಣ ಕಡೆ ಹೋಗ್ತಾರೆ, ಗುಮ್ಲಾಪುರ, ಆ ಥರ ಬಸ್ ಸ್ಟಾಪ್ ಇರೋದ್ರಿಂದ ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಬಡವ್ರಿಗೆ ಊಟದ ವ್ಯವಸ್ಥೆ ಅಂತ ಮಾಡಿದ್ದೀವಿ. ಇದು ಯಾವುದೂ ಪಾರ್ಟಿ ಫಂಕ್ಷನ್ ಅಂತೂ ಅಲ್ಲ, ಪಾರ್ಟಿ ಕಾರ್ಯಕ್ರಮ ಅಂತೂ ಮಾಡಿಲ್ಲ. ನಾವು ಎಲ್ಲರೂ ಆ ಥರ ಏನಾದರೂ ನೀವು ಊಟದ ವ್ಯವಸ್ಥೆ ಮಾಡಿಸ್ಬೇಕಂದ್ರೆ ಒಂದು ದಿವಸ ಮುಂಚೆ ನಮ್ಗೆ ಹೇಳಬೇಕು. ನೀವೇನಾದರೂ ಯಾರಾದರೂ ಮಾಡಿಸೋರಿದ್ರೆ ಒಂದು ದಿವಸ ಮುಂಚೆ ಇನ್ಫಾರ್ಮ್ ಮಾಡಿ.
ಒಟ್ಟಾರೆಯಾಗಿ ಆನೇಕಲ್ನ ಹಸಿವು ಮುಕ್ತ ಮಾಡಬೇಕು ಅನ್ನೋದು ನಮ್ಮ ಗುರಿ.